ಸ್ನೇಹಿತರೆ, ನಮ್ಮ ಎಷ್ಟೋ ವೀಕ್ಷಕ ಮಿತ್ರರು ಕೇಳ್ತಾನೆ ಇರ್ತಾರೆ, ಗಿಡಗಳಲ್ಲಿ ಮೊಗ್ಗು ಚಿಕ್ಕದಾಗಿ ಬರುತ್ತೆ, ಅವುಗಳು ಅರಳಿದಾಗ ನಿಮ್ಮಲ್ಲಿ ತೋರಿಸುವಂತ ಹೂವಿನಷ್ಟು ಅಗಲವಾಗಲಿ ಆಕರ್ಷಕವಾಗಿ ಆಗಲಿ ಇರೋದಿಲ್ಲ ಅಂತ. ಸ್ನೇಹಿತರೆ, ಇದೇ ರೀತಿಯ ಪ್ರಶ್ನೆ ಹಲವಾರು ಗಾರ್ಡನ್ ಪ್ರಿಯರ ಮನಸ್ಸಲ್ಲಿ ಬಂದಿರಬಹುದು. ಎಲ್ಲರಿಗೂ ತಮ್ಮ ತಮ್ಮ ಗಾರ್ಡನ್ ನಲ್ಲಿರುವಂತಹ ಸಸಿಗಳಿಂದ ಅಗಲ ಆಕರ್ಷಕ ಹೂ, ರುಚಿಕರವಾದ ಹಣ್ಣು, ತರಕಾರಿ, ಸೊಪ್ಪುಗಳನ್ನ ಪಡೆದು ಸಂತೋಷಿಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಈ ಆಸೆ ಈಡೇರಿಸಿಕೊಳ್ಳೋದು ಅಸಾಧ್ಯದ ಮಾತೇನಲ್ಲ ಅಂತ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಏಕೆಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋ ಚಿತ್ರೀಕರಣಗಳಲ್ಲಿ ತಾವು ಈಗಾಗಲೇ ನೋಡ್ತಾ ಇರೋ ಹಾಗೆ ಅತ್ಯುತ್ತಮವಾದಂತಹ ಮೊಗ್ಗು ಮತ್ತು ಗೊಂಚಲಾಗಿ ಅರಳಿ ಆಕರ್ಷಕವಾಗಿ ಕಂಗೊಳಿಸುತ್ತಿರುವಂತಹ ಹೂಗಳನ್ನ ಕಣ್ತುಂಬಿಕೊಂಡಿರ್ತೀರಾ. ಇಂತಹ ದಪ್ಪ ಮೊಗ್ಗು, ಅಗಲವಾದ ಆಕರ್ಷಕವಾದ ಹೂ ನಿಮ್ಮ ಗಾರ್ಡನ್ ಸಸಿಯಲ್ಲೂ ಕೂಡ ಅರಳಬೇಕಂದ್ರೆ ಅದಕ್ಕೆ ತುಂಬಾ ಸಿಂಪಲ್ ಕಿಚನ್ ವೇಸ್ಟ್ ನಿಂದ ತಯಾರಿಸಲಾದ ಪೊಟ್ಯಾಸಿಯಂ ಶುಗರ್ ಸೊಲ್ಯೂಷನ್ ನ ಅಗತ್ಯತೆ ಇರೋದ್ರಿಂದ ಈ ದ್ರಾವಣವನ್ನ ಯಾವುದೇ ಹಣ ಖರ್ಚಿಲ್ಲದೆ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ತಯಾರಿಸಿಕೊಂಡು ಯಾವಾಗ ಹೇಗೆ ಗಿಡಗಳಿಗೆ ಕೊಡಬೇಕು ಅನ್ನೋ ವಿವರ ನೀಡುವ ಪ್ರಯತ್ನವನ್ನ ಇಂದಿನ ವಿಡಿಯೋ ಮಾಡ್ತಾ ಇರೋದ್ರಿಂದ ಅತ್ಯುತ್ತಮ ಹೂವು, ಹಣ್ಣು, ತರಕಾರಿ ಇಳುವರಿ ಪಡಿಬೇಕಂದ್ರೆ ವಿಡಿಯೋ ಅಂತ್ಯದವರೆಗೂ ನೋಡಿ ಬಳಸಿ ಲಾಭ ಪಡಿತೀರಾ ಅಂತ ಭಾವಿಸ್ತಾ, ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ಮಿತ್ರರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಡಿಯೋಗಳ ನೋಟಿಫಿಕೇಶನ್ ನ ಯೂಟ್ಯೂಬ್ ನಿಮಗೆ ಕಳಿಸ್ಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಮತ್ತೆ ಪರಿಚಯಸ್ಥ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತಾ, ಬನ್ನಿ ಪೊಟ್ಯಾಸಿಯಂ ಶುಗರ್ ದ್ರಾವಣ ತಯಾರಿಸಿಕೊಳ್ಳಲು ಬೇಕಾದಂತಹ ಸಾಮಗ್ರಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಾವು 5 ಲೀಟರ್ ನ ಕಂಟೈನರ್ ಬಳಸ್ಕೊಳ್ತಾ ಇದೀವಿ. ಈ ರೀತಿ ಟ್ರಾನ್ಸ್ಪರೆಂಟ್ ಇರೋ ಬಾಟಲಿಯನ್ನೇ ಆಯ್ದುಕೊಳ್ಳೋ ಕಾರಣವೇನೆಂದ್ರೆ ಈ ಬಾಟಲಿಯಲ್ಲಿ ತಯಾರಿಸಲಿರುವಂತಹ ಮಿಶ್ರಣದಲ್ಲಿ ಅನೇಕ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳ ಅಭಿವೃದ್ಧಿಯಾಗಲು ಹೊರಗಿನ ಬೆಳಕಿನ ಅವಶ್ಯಕತೆ ಇರುತ್ತೆ. ಇಂತಹ ಬಾಟಲಿಯಲ್ಲಿ ಮಾತ್ರ ಅತ್ಯುತ್ತಮವಾದಂತಹ ಜೀವಾಣುಗಳ ವೃದ್ಧಿ ಸರಾಗವಾಗಿ ಜರುಗುತ್ತೆ. ಇನ್ನ ಪ್ರಮುಖವಾಗಿ ಆಲೂಗೆಡ್ಡೆ ಎರೆದ ನಂತರ ಸಿಗುವಂತಹ ಹೊರಗಿನ ಸಿಪ್ಪೆಯೊಂದಿಗೆ ಈಗಾಗಲೇ ಕೊಳೆಯಲಾರಂಭಿಸಿರುವಂತಹ ಆಲೂಗೆಡ್ಡೆಯನ್ನ ಚೆನ್ನಾಗಿ ಹೆಚ್ಚಿ ಚೂರುಗಳನ್ನ ಮಾಡಿಕೊಂಡು 350 ಗ್ರಾಂನಷ್ಟು ಬಳಸ್ಕೊಳ್ತಾ ಇದೀವಿ. ಅದರ ಜೊತೆಗೆ ಸ್ವಲ್ಪ ಮಟ್ಟಿನ ಈರುಳ್ಳಿಯ ಸಿಪ್ಪೆಯನ್ನ ಕೂಡ ಬಳಸ್ಕೊಂಡಿದೀವಿ. ಈ ಮಿಶ್ರಣಕ್ಕೆ ಶುಗರ್ ಕಂಟೆಂಟ್ ವೃದ್ಧಿಸಿ ಜೀವಾಣುಗಳ ಉತ್ಪತ್ತಿ ತ್ವರಿತವಾಗಲೆಂದು ಬೆಲ್ಲವನ್ನ 50 ಗ್ರಾಂನಷ್ಟು ತೆಗೆದುಕೊಂಡು ಕಂಟೈನರ್ ನಲ್ಲಿ ಈಗಾಗಲೇ 2.5 ಲೀಟರ್ನಷ್ಟು ನೀರನ್ನ ತುಂಬಿಸಿ ರೆಡಿ ಇಟ್ಕೊಂಡಿದೀವಿ. ಅದರ ಉಳಿದ ಮೇಲ್ಭಾಗ ಖಾಲಿ ಬಿಟ್ಟಿರುತ್ತೇವೆ. ಸ್ನೇಹಿತರೆ, ಯಾವುದೇ ಜೀವಾಣು ಉತ್ಪತ್ತಿ ಪ್ರಕ್ರಿಯೆ ಆರಂಭಿಸುವಾಗ ಅವುಗಳಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯಿಂದ ಬಿಡುಗಡೆ ಹೊಂದುವ ಅನಿಲ ಅಂದ್ರೆ ಮೇಲ್ಗಡೆ ಗ್ಯಾಸ್ ತುಂಬಿಕೊಳ್ಳಲು ಕಂಟೈನರ್ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಕನಿಷ್ಠ ಕಂಟೈನರ್ ನ ಕಾಲು ಭಾಗದಷ್ಟು ಖಾಲಿ ಜಾಗ ಇರಬೇಕಾದ್ದು ಅವಶ್ಯಕ. ಇದರೊಂದಿಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಬಾಟಲಿಯ ಮುಚ್ಚಳವನ್ನ ಲೂಸ್ ಮಾಡಿಬಿಟ್ಟು ಒಳಗೆ ಈಗಾಗಲೇ ಶೇಖರಗೊಂಡಿರುವಂತಹ ಗ್ಯಾಸ್ ರಿಲೀಸ್ ಮಾಡಬೇಕಾಗತ್ತೆ. ಹಾಗೇನಾದ್ರೂ ಗ್ಯಾಸ್ ರಿಲೀಸ್ ಮಾಡಲಿಲ್ಲ ಅನ್ನೋಂಥ ಪಕ್ಷದಲ್ಲಿ ಬಾಟಲಿ ಬಸ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇಂತಹ ದ್ರಾವಣಗಳನ್ನ ಕೇವಲ ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಮಾತ್ರ ತಯಾರಿಸಿಕೊಳ್ಳೋದು ಅನುಕೂಲ. ಯಾಕಂದ್ರೆ ಪ್ಲಾಸ್ಟಿಕ್ ಬಾಟಲಿ ಸ್ವಲ್ಪ ಮಟ್ಟಿನ ಹಿಗ್ಗುವ ಮತ್ತೆ ಕುಗ್ಗುವ, ಅದರ ಜೊತೆಗೆ ಒತ್ತಡವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ನೀವು ಒಮ್ಮೆ ಬಾಟಲಿಯ ಗ್ಯಾಸ್ ಬಿಡುಗಡೆ ಸಮಯ ಮುಂದೂಡಿದ್ರು ಕೂಡ ಭಾರಿ ಅನಾಹುತವಾಗುವ ಸಾಧ್ಯತೆ ಗಾಜಿನ ಬಾಟ್ಲಿಗೆ ಹೋಲಿಸಿದಷ್ಟಿರೋದಿಲ್ಲ. ತಾವು ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ಆಲೂಗೆಡ್ಡೆ, ಈರುಳ್ಳಿ ಮತ್ತು ಬೆಲ್ಲವನ್ನೆಲ್ಲ 2.5 ಲೀಟರ್ ತುಂಬಿದ ಕಂಟೈನರ್ನೊಳಗೆ ತುಂಬಿ 20 ದಿನಗಳವರೆಗೆ ನೆರಳಿನ ಪ್ರದೇಶದಲ್ಲಿ ಬೆಳಕಿರುವಂತೆ ಇಟ್ಟು ಬಿಡಿ. ಈ 20 ದಿನಗಳ ನಡುವಿನ ಅಂತರದಲ್ಲಿ ಆಲೂಗೆಡ್ಡೆ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಬಿಡುಗಡೆ ಹೊಂದಿರುತ್ತೆ. ಸಸ್ಯಗಳಲ್ಲಿ ಮೊಗ್ಗು, ಹೂವು, ಕಾಯಿ, ಹಣ್ಣುಗಳ ಬೆಳವಣಿಗೆಯಾಗುವ ಈ ಸಮಯದಲ್ಲಿ ಸಮತೋಲಿತ ಪೊಟ್ಯಾಸಿಯಂ ಶುಗರ್ನ ಅಗತ್ಯತೆ ಹೆಚ್ಚಾಗಿರೋದ್ರಿಂದ ಯಾವಾಗ ಸಸಿಗಳಲ್ಲಿ ಮೊಗ್ಗು ಪ್ರಾರಂಭವಾಗ್ತವೆ ಅಂತೇಳಿ ಅನ್ಸುತ್ತೋ ಆಗಿನಿಂದ ಪ್ರತಿ 20 ದಿನಕ್ಕೊಮ್ಮೆ ಈ ದ್ರಾವಣವನ್ನ ಸಂಜೆ ಅಥವಾ ಬೆಳಗಿನ ತಂಪಾದ ವಾತಾವರಣದಲ್ಲಿ 10 ಲೀಟರ್ ನೀರಿಗೆ 1 ಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಕೊಡೋ ಮೊದಲು ಕಂಟೈನರ್ ನಲ್ಲಿ 20 ದಿನಗಳ ನಂತರ ರೆಡಿ ಆಗಿರೋ ಮಿಶ್ರಣ ಕಲಕಿ ತಿಳಿ ನೀರನ್ನ ಈ ರೀತಿ ಸೋಸ್ಕೊಂಡು ಉಳಿದಿರುವ ಗಸಿಗೆ ಮತ್ತೆ 2 ಲೀಟರ್ ನೀರನ್ನ ಬೆರೆಸಿ ಮತ್ತೆ 20 ದಿನಗಳವರೆಗೆ ಹಿಂದಿನಂತೆ ಮತ್ತೆ 2 ಬಾರಿ ಇದೇ ತರ ಮಿಶ್ರಣವನ್ನ ತಯಾರಿಸಿಕೊಳ್ಳೋದಕ್ಕೆ
ಮಾಡೋದಕ್ಕೆ ಬಳಸ್ಕೋಬಹುದು. ಆನಂತರ ಕೊನೆಯಲ್ಲಿ ಉಳಿಯುವಂತಹ ತ್ಯಾಜ್ಯವನ್ನ ಚೆನ್ನಾಗಿ ಒಣಗಿಸಿ ರಿಪಾಟಿಂಗ್ ಮಿಶ್ರಣದ ತಳಭಾಗದಲ್ಲಿ ಮಣ್ಣಿನ ಒಂದು ಪದರದ ಹಾಸಿನ ಮೇಲ್ಭಾಗದಲ್ಲಿ ಬಳಸಿಕೊಳ್ಳಬಹುದು. ಸ್ನೇಹಿತರೆ, ತಾವು ಈ ದ್ರಾವಣವನ್ನ ತಯಾರಿಸಲು ಬಳಸಲಿರುವಂತಹ ಬೆಲ್ಲದಿಂದ ಅಗತ್ಯ ಶುಗರ್ ಮತ್ತೆ ಪೊಟ್ಯಾಷಿಯಂ ಅನ್ನ ಕರಗಿಸಿ ಗಿಡದ ಬುಡದಲ್ಲಿರುವಂತಹ ಬೇರುಗಳಿಗೆ ದೊರೆತು ಸಾಕಷ್ಟು ಆಕ್ಟಿವ್ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿ ಮೊಗ್ಗುಗಳಿಗೆ ಅತ್ಯವಶ್ಯಕವಾದಂತಹ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳನ್ನ ಅಂಗಾಂಶಗಳು ಹೀರಿಕೊಳ್ಳುವಂತೆ ಮಾಡೋದ್ರಿಂದ ನಿಮ್ಮ ಮೊಗ್ಗು, ಹೂವು, ಕಾಯಿ, ಹಣ್ಣು ಬಿಡುವ ಸಸ್ಯಗಳಲ್ಲಿ ಸಾಕಷ್ಟು ಗೊಂಚಲಾಗಿ ಅಗಲ ಆಕರ್ಷಕ ಹೂವಿನ ಇಳುವರಿ ಪಡೆಯಲು ಸಾಧ್ಯವಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಇದರ ಜೊತೆಗೆ ನೀವು ಪ್ರತಿಯೊಂದು ಗಿಡಗಳ ಅನುಸಾರವಾಗಿ ಚಿಕ್ಕ ಗಿಡಗಳಾದ್ರೆ 100 ml ನಿಂದ 200 ml ನಷ್ಟು ನೀರನ್ನ ಕೊಟ್ರೆ, ದೊಡ್ಡ ಮಟ್ಟಿನ ಹೂವಿನ ಹಣ್ಣಿನ ತರಕಾರಿ ಗಿಡಗಳಾಯ್ತು ಅಂತಂದ್ರೆ ಅರ್ಧ ಲೀಟರ್ ನಿಂದ 1 ಲೀಟರ್ ವರೆಗೂ ಕೂಡ ಈ ದ್ರಾವಣದ ನೀರನ್ನ ಡೈಲ್ಯೂಟ್ ಮಾಡಿಕೊಂಡು ಕೊಡಬಹುದು. ಹಾಗೆ ಮೆಣಸಿನಕಾಯಿ, ಟೊಮಾಟೊ, ಇತರೆ ತರಕಾರಿ ಸೊಪ್ಪುಗಳಿಗೂ ಕೂಡ ಇದೇ ರೀತಿಯ ಬಳಕೆಯನ್ನ ಮಾಡೋದ್ರಿಂದ ಅತ್ಯುತ್ತಮವಾದಂತಹ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ, ಗಾರ್ಡನ್ ಸಾಮಗ್ರಿಗಳ ಅನ್ವೇಷಣೆಯಲ್ಲಿರುವಂತಹ ವೀಕ್ಷಕ ಮಿತ್ರರಿಗೆ ಅನುಕೂಲವಾಗಲೆಂದು ಕೆಲವು ಆಯ್ದ ಸಾಮಗ್ರಿಗಳ ಬೈ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದ್ದು, ಆಸಕ್ತ ಸ್ನೇಹಿತರು ಪರಿಶೀಲಿಸಿಕೊಂಡು ಅದನ್ನ ತರಿಸ್ಕೋಬಹುದು ಅಂತ ತಿಳಿಸ್ತಾ, ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬಂದಿರಬಹುದು ಅಂತ ಹೇಳಿ ಆಶಿಸ್ತಾ, ಮುಂದೆ ಮತ್ತೊಂದು ಅತ್ಯುಪಯುಕ್ತವಾದಂತಹ ಗಾರ್ಡನಿಂಗ್ ಸಂಬಂಧಿಸಿದಂತಹ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.